ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಸೇರಿ ನಾವು ಇಡೀ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಯಾವುದಂತ ಹೇಳಿದರೆ ಯೋಬನ ಗ್ರಂಥ, ದ ಬುಕ್ ಆಫ್ ಜೋಬ್, ಚಾಪ್ಟರ್ 3, 3ನೇ ಅಧ್ಯಾಯ. 2ನೇ ಅಧ್ಯಾಯದಲ್ಲಿ ಸೈತಾನು 2ನೇ ಬಾರಿ ದೇವರ ಹತ್ರ ಬಂದುಬಿಟ್ಟು ಯೋಬನ ವಿಷಯದಲ್ಲಿ ಅವನನ್ನು ಬಾಧಿಸಬೇಕು. ಯಾಕಂದರೆ ಮೊದಲನೇ ಅಧ್ಯಾಯದಲ್ಲಿ ಯೋಬನ ಮಕ್ಕಳು, ಯೋಬನ ಆಸ್ತಿ ಅದು ನಾಶವಾಯಿತು. ಆದರೆ ಯೋಬನಿಗೇನು ಆಗಿದ್ದಿಲ್ಲ. ಆದ ಕಾರಣ ಸೈತಾನು ಚರ್ಮಕ್ಕೆ ಚರ್ಮ ಎಂಬುದಾಗಿ ಹೇಳಿಬಿಟ್ಟು ಯೋಬನ ಆಸ್ತಿ ಮಾಂಸಗಳನ್ನು ಹೊಡೆ ಎಂಬುದಾಗಿ ದೇವರಿಗೆ ಸಲಹೆ ಕೊಟ್ಟು ಅಥವಾ ದೇವರಿಗೆ ಹೇಳಿ ದೇವರ ಮುಂದೆ ಆ ಒಂದು ಮಾತನ್ನು ಇಡುವಾಗ ದೇವರು ಅನುಮತಿ ಕೊಟ್ಟು ಅದೇ ಸಂದರ್ಭದಲ್ಲಿ ಅವನ ಪ್ರಾಣವನ್ನಾದರೂ ಉಳಿಸಲೇಬೇಕು ಎಂಬ ಅಪ್ಪಣೆ ಕೊಟ್ಟನು. ಸೃಷ್ಟಿಕರ್ತನು ಆ ಸೃಷ್ಟಿಗೆ ಆ ಮಾತು ಹೇಳಿದಾಗ ಸೈತಾನು ಹೋಗಿ ಯೋಬನ ಅಂಗಾಲು ಮೊದಲುಗೊಂಡು ನಡುನೆತ್ತಿಯವರೆಗೆ ಕೆಟ್ಟ ಕುರುಗಳನ್ನು, ನಡುನೆತ್ತಿ ಅಂತ ಹೇಳಿದ್ರೆ ಮುಖ ಎಲ್ಲ ಕೆಟ್ಟ ಕುರುಗಳಾಗ್ಬಿಟ್ಟು ಮುಖ ಗುರ್ತಿಡಿಲಿಕ್ಕೆ ಆಗಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಯೋಬನ ಹೆಂಡತಿ ಬಂದುಬಿಟ್ಟು, ಇನ್ನೂ ನೀನು ಯಥಾರ್ಥ ಚಿತ್ತವನ್ನು ಇನ್ನೂ ಬಿಡಲಿಲ್ಲವೋ ಎಂಬುದಾಗಿ ಹೇಳ್ತಾಳೆ. ಈಗ ಯಥಾರ್ಥ ಚಿತ್ತ ಅಂದರೆ ಯೋಬನ ಗುಣಗಳು 4 ಗುಣಗಳಿದ್ದು ಯೋಬನಲ್ಲಿ. ಒಂದು, ಭಯಭಕ್ತಿ ಉಳ್ಳವನು. 2ನೇದು, ಅವನು ಕೆಟ್ಟದ್ದನ್ನು ನಿರಾಕರಿಸುವವನು. 3ನೇದು, ಅವನು ನಿರ್ದೋಷಿ. 4ನೇದು, ಯಥಾರ್ಥ ಚಿತ್ತನಾಗಿದ್ದನು. ಹಾಗಿರುವಾಗ ಈ 3 ವಿಷಯಗಳು ಅಲ್ಲಿ ಬಂದಿಲ್ಲ. ಒಂದೇ ಒಂದು ಬಂದಿದೆ. ಅದು ಯಾವುದಂದರೆ ಯಥಾರ್ಥ ಚಿತ್ತ. ದೇವರು ಸೈತಾನ ಹತ್ರ ಮಾತನಾಡಿದಾಗ ಕೂಡ, ನೋಡು, ಯೋಬನು ತನ್ನ ಯಥಾರ್ಥತ್ವವನ್ನು ಬಿಡಲಿಲ್ಲ ಅಂತ ಹೇಳ್ಬಿಟ್ಟು 2ನೇ ಅಧ್ಯಾಯ 3ನೇ ವಚನದಲ್ಲಿ ದೇವರು ಸಾಕ್ಷಿ ಯೋಬನ ಬಗ್ಗೆ ಹೇಳ್ತಾನೆ. ಮತ್ತು ಅದೇ ಸಂದರ್ಭದಲ್ಲಿ ನೋಡುವಾಗ ಯೋಬನ ಹೆಂಡತಿ ಕೂಡ, ಇನ್ನೂ ನೀನು ಯಥಾರ್ಥತ್ವವನ್ನು ಬಿಡಲಿಲ್ವಾ ಎಂಬುದಾಗಿ ಹೇಳುವಂಥದ್ದನ್ನು ನೀವು ಗಮನಿಸಬಹುದು. ಆದುದರಿಂದ ಯೋಬನ ವಿಷಯದಲ್ಲಿ ನಾವು ನೋಡುವಾಗ ಆ ಯಥಾರ್ಥತ್ವ ಅನ್ನುವಂಥದ್ದು ಬಹಳ ಮೇಯ್ನ್ ಆಗಿರುವಂಥ ಒಂದು ಅನುಭವ, ಗುಣ ಅವನಿಗಿತ್ತು. ಅದನ್ನೇ ದೇವರು 42ನೇ ಅಧ್ಯಾಯಕ್ಕೆ ಈ ಪುಸ್ತಕದ ಕೊನೆ ಅಧ್ಯಾಯಕ್ಕೆ ಬಂದಾಗ ಕೂಡ ಅದೇ ಪದ ಬಳಸಲಾಗಿದೆ. ಏನಂದರೆ ಯಥಾರ್ಥತ್ವ ಅವನಿಗಿತ್ತು ಎಂಬುದಾಗಿ. ಸರಿ, ಯೋಬನ 3 ಸ್ನೇಹಿತರು ಈಗ ಬರ್ತಾರೆ. ಯೋಬನ ವಿಷಯದಲ್ಲಿ ಇದ್ದಂಥ ಒಂದು ಪರಿಸ್ಥಿತಿಯನ್ನು ನೋಡಿ ಅವರು ಬಹಳ ಶಾಕ್ ಆಗ್ತಾರೆ. 3 ಸ್ನೇಹಿತರ ಹೆಸರು ನಾವು ಮತ್ತೊಂದು ಆವೃತ್ತಿ ನೋಡ್ಕೊಳ್ಳೋಣ. ಮೊದಲನೇದು ಎಲಿಫಜ್ ಅಂತ ಹೇಳಿದರೆ ದೇವರ ಶುದ್ಧತ್ವ, ಶುದ್ಧ ದೇವರು ಅಥವಾ ಶುದ್ಧ ಬಂಗಾರು, ಅಪ್ಪಟ ಬಂಗಾರ ಅಂತಾರಲ್ವ, ಆ ರೀತಿಯಾಗಿ ಶುದ್ಧ ಬಂಗಾರ ಅಂದರೆ ದೇವರ ಶುದ್ಧತ್ವ ಎಂಬಂಥ ಅರ್ಥ. ಈ ಒಂದು ಅದು ಅಕ್ಷರಿಕವಾಗಿ ದೇವರ ಬಂಗಾರವು ಅಂತ ಹೇಳ್ಬಿಟ್ಟು, ಬಂಗಾರದ ದೇವರು, ಆ ರೀತಿಯಾಗಿ ದೇವರ ಬಂಗಾರ. ಸರಿ, ಅಂದರೆ ಆ ಶುದ್ಧ ಬಂಗಾರ ಅಂತ ಹೇಳಿದಾಗ ದೇವರ ಶುದ್ಧತ್ವ ಎಂಬ ಅರ್ಥ ಕೊಡ್ತಾಯಿದೆ ಎಲಿಫಾಜನ ಹೆಸರಿನ ಅರ್ಥ. ಇನ್ನೊಬ್ಬನು ಬಿಲ್ದದ್ ಅಂತ ಹೇಳಿದ್ರೆ ಬೇಲನ
ಪ್ರೀತಿ ಎಂಬುದಾಗಿ ಒಂದು ಅರ್ಥ, ಅಥವಾ ಯಜಮಾನನ ಪ್ರೀತಿ ಎಂಬುದಾಗಿ ಹೇಳ್ಬೋದು. ಯಜಮಾನನ, ಯಾಕಂದರೆ ಬೇಲ್ ಅಂದರೆ ಯಜಮಾನನು, ಒಡೆಯನು ಅಂತ ಅರ್ಥ. ಒಡೆಯನ ಪ್ರೀತಿ ಎಂಬ ಹೆಸರು ಇವನಿಗಿರ್ತದೆ. ಇನ್ನೊಬ್ಬನು ಝೋಫರ್ ಅಂತ ಹೇಳ್ಬಿಟ್ಟು, ಅಥವಾ ಚೋಫರನು ಎಂಬುದಾಗಿ ಹೇಳಿದಾಗ ತಿರುಗುವವನು ಅಥವಾ ಹೊರಡುವವನು ಅಥವಾ ಜಿಗಿಯುವವನು ಅಂತ ಕೂಡ ಹೇಳ್ಬೋದು ಈ ಚೋಫರನು. ಈ ರೀತಿಯಾಗಿ ಮೂವರು ಸ್ನೇಹಿತರು ಈಗ ಬರ್ತಾರೆ ಯೋಬನನ್ನು ಭೇಟಿಯಾಗಲಿಕ್ಕೆ. ಇನ್ನೊಬ್ಬ ಸ್ನೇಹಿತನು ಎಲಿಹು ಅನ್ನುವಂಥವನು ಆನಂತರ ಬರ್ತಾನೆ. ಆ ನಂತರ ಅದರ ಬಗ್ಗೆ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಇಲ್ಲಿ ಈ ಮೂವರು ಸ್ನೇಹಿತರು ಬಂದುಬಿಟ್ಟು ಮೂರು ಉದ್ದೇಶದಿಂದ ಬರ್ತಾರೆ. ಮೊದಲನೇ ಉದ್ದೇಶ, ಅವರು ನಾವೆಲ್ಲರೂ ಕೂಡಬೇಕು ಸ್ನೇಹಿತರಾಗಿ. ಯೋಬನ ಸ್ನೇಹಿತರು ಮೂವರು, 3+1 4 ಜನರಾಗಿ ನಾವೆಲ್ಲರೂ ಕೂಡಬೇಕು ಮತ್ತು ಸಂತಾಪವನ್ನು ತೋರ್ಪಡಿಸಬೇಕು. ಮೂರನೇ ಉದ್ದೇಶ ಏನೆಂಬುದಾಗಿ ನೋಡುವಾಗ, ನಾವು ಯೋಬನನ್ನು ಸಂತೈಸಬೇಕು, ಅವನಿಗೆ ಆದರಣೆಯನ್ನು ಕೊಡಬೇಕು ಎಂಬುದಾಗಿ ಬರ್ತಾರೆ. ಬಂದು ನೋಡಿದಾಗ ಗುರುತು ಹಿಡಿಯಲಾರದೆ ಗಟ್ಟಿಯಾಗಿ ಹತ್ಕೊಂಡು 7 ದಿವಸ ಮಾತಾಡದೆ ಕೂತ್ಬಿಡ್ತಾರೆ. 7 ದಿವಸ ಆದಮೇಲೆ ಯೋಬನು ಬಾಯಿ ತೆರೆದು ಮಾತಾಡಿದಾಗ 47 ವಿಷಯಗಳನ್ನು ಈ 3ನೇ ಅಧ್ಯಾಯದಲ್ಲಿ ಮಾತಾಡ್ತಾನೆ. 47 ಥಿಂಗ್ಸ್. ಈ 47 ವಿಷಯಗಳು ನಕಾರಾತ್ಮಕವಾದ 47 ವಿಷಯಗಳನ್ನು ಬಾಯಿ ತೆಗೆದು ಮಾತಾಡ್ತಾನೆ. ಮಾತಾಡುವಾಗ ನಾವು ಕೆಲವು ವಿಷಯಗಳನ್ನು ಅರ್ಥ ಮಾಡ್ಕೋಬೇಕು. ಒಂದು ಏನಂದರೆ, ಇವನು ಹಳೆಯ ಒಡಂಬಡಿಕೆಯ ಭಕ್ತನಾಗಿದ್ದು, ಅದರಲ್ಲಿಯೂ ಮೋಶೆಯ ಧರ್ಮಶಾಸ್ತ್ರ ಬರೆಯೋದಕ್ಕೆ ಮುಂಚಿತವಾಗಿದ್ದಂಥವನು. ಮೋಶೆಯ ಧರ್ಮಶಾಸ್ತ್ರಕ್ಕೆ ಯಾಕಂತ ಹೇಳಿದರೆ, ಮೋಶೆಯ ಧರ್ಮಶಾಸ್ತ್ರ ಬರೆದಂಥದ್ದು ಕ್ರಿಸ್ತ ಪೂರ್ವ, ಬಿಫೋರ್ ಕ್ರೈಸ್ಟ್, BC 1688ರಲ್ಲಿ ಮೋಶೆಯ ಧರ್ಮಶಾಸ್ತ್ರ ಆದಿಕಾಂಡದಿಂದ ಬರೆಯಲಾಗಿತ್ತು. ಆದರೆ ಅದಕ್ಕಿಂತ ಮುಂಚೆಯೇ ಬರೆದಂಥ ಗ್ರಂಥ 1800 ಕ್ರಿಸ್ತಪೂರ್ವ 1843ರಿಂದ 1703 ವರ್ಷಗಳ ನಡುವೆ, ಅಂದರೆ ಸುಮಾರು ಅಂದಾಜು 85 ವರ್ಷಗಳ ಮುಂಚೆ, ಆದಿಕಾಂಡ ಬರೆದ ಪುಸ್ತಕ ಬರೆದದ್ದಕ್ಕೆ 85 ವರ್ಷಗಳ ಮುಂಚಿತವಾಗಿ ಬರೆದಂಥ ಪುಸ್ತಕ ಯೋಬನ ಗ್ರಂಥ. ಆದ ಕಾರಣ ಅವನಿಗೆ ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರ ಇರಲಿಲ್ಲ. ಆದರೂ ಕೂಡ ತಾನೇ ನೋಡ್ರಿ, ಧರ್ಮಶಾಸ್ತ್ರ 85 ವರ್ಷಗಳ ತರುವಾಯ ಧರ್ಮಶಾಸ್ತ್ರ ಬಂದರೂ ಅದರಲ್ಲಿರುವಂಥ ಮುಖ್ಯ ತಾತ್ಪರ್ಯ ದೇವರು ಇವನ ಮನಸ್ಸಿನಲ್ಲಿಟ್ಟು ಧರ್ಮಶಾಸ್ತ್ರದ ಮುಖ್ಯ ತಾತ್ಪರ್ಯಗಳನ್ನು ಯೋಬನಲ್ಲಿಟ್ಟು, ಅವನು ಒಂದು ವೇಳೆ ನನ್ನ ಮಕ್ಕಳು ಪಾಪ ಮಾಡಿರಬಹುದು ಎಂಬುದಾಗಿ ಅಂದುಕೊಂಡು ಅವನು ಅವರಿಗೋಸ್ಕರವಾಗಿ 10 ಮಕ್ಕಳಿಗೋಸ್ಕರವಾಗಿ ಹೋಮ ಸಮರ್ಪಿಸ್ತಾನೆ. ಆಶ್ಚರ್ಯ. 47 ಈ ಕಾರಣಗಳಿಂದ 7 ದಿವಸಗಳಲ್ಲಿ ಅವರು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. 7 ದಿವಸದಲ್ಲಿ ಯೋಬನು ಯೋಚನೆ ಮಾಡಿಕೊಂಡು 7 ದಿವಸದಲ್ಲಿ 47 ವಿಷಯಗಳು ಅವನ ಮನಸ್ಸಿಗೆ ಹೋರಾಟವಾಗಿ ಬಂದಿರಬೇಕು. ಈಗ ಆ ಮನಸ್ಸಿನಲ್ಲಿ ಬಂದಂಥ 47 ವಿಷಯಗಳನ್ನು ಈ 7 ದಿವಸದಲ್ಲಿ ಬಂದಂಥದ್ದನ್ನೆಲ್ಲ ಈಗ ಮಾತಾಗಿ ಅವನು ನುಡಿದು ಬಿಡ್ತಾನೆ. ನೋಡೋಣ ಬನ್ನಿರಿ ಏನು ಮಾತಾಡಿದ್ದಾನೆ ಯೋಬನು ಆ 47 ವಿಷಯಗಳಲ್ಲಿ. ಕೆಲವನ್ನಾದರೂ ನೋಡೋಣ. ಒಂದು, 3ನೇ ಅಧ್ಯಾಯ 1ನೇ ವಚನ ಯೋಬನ ಗ್ರಂಥದಲ್ಲಿ ನಾವು ನೋಡುವಾಗ, ಅವನು ಬಾಯಿ ತೆರೆದು, ಭಾಳ ಕಷ್ಟ ಅಲ್ವಾ 7 ದಿವಸ ಸುಮ್ಮನೆ ಇರುವಂಥದ್ದು. 1 ತಾಸು ಸುಮ್ಮನೆ ಇರಲಿಕ್ಕೆ ಕಷ್ಟ, 1 ದಿನ ಸುಮ್ಮನೆ ಇರಲಿಕ್ಕೆ ಕಷ್ಟ. ಆದರೆ 7 ದಿವಸ ಕೂಡ ಇವನು ಸುಮ್ಮನೆ ಇದ್ದಾನೆ. 4 ಜನರು ಹಾಗೆ ಕೂತಿದ್ರು. ಕೊನೆಗೆ ಯೋಬನು ಬಾಯಿ ತೆಗೆದು ಮೊದಲನೇ ಮಾತು ಏನಂತ ಹೇಳ್ತಾನೆ,
ನಾವು ನೋಡೋದಾದರೆ ತನ್ನ ಜನ್ಮದಿನವನ್ನು ಹ್ಯಾಪಿ ಬರ್ತ್ಡೇ ಅಂತ ಹೇಳ್ತೀವಿ ನಾವು, ಆದರೆ ಇವನು ತನ್ನ ದಿನವನ್ನು ಅವನು ಶಪಿಸಿ, ನಾನು ಹುಟ್ಟಿದ ದಿನವು ಹಾಳಾಗಿ ಹೋಗಲಿ, ಗರ್ಭದಲ್ಲಿ ಪುರುಷಾಂಕುರವಾಯಿತೆಂದು ನುಡಿದ ರಾತ್ರಿಯು ನಾಶವಾಗಲಿ, ಆ ದಿವಸವು ಕತ್ತಲೆಯಾಗಲಿ. ನೋಡ್ರಿ, ಈ 3 ಮಾತುಗಳೇ 47 ವಿಷಯದಲ್ಲಿ ಈ 3 ಮಾತುಗಳು ಭಾಳ ನೆಗೆಟಿವ್ ಆಗಿದ್ದಾವೆ, ಭಾಳ ನಕಾರಾತ್ಮಕವಾದಂಥ ರೀತಿಯಲ್ಲಿರುವಂಥ ಮಾತುಗಳು. ಈಗಾಗಲೇ ನಾನು ಹೇಳಿದಾಗಲೇ ಅವನಿಗೆ ಧರ್ಮಶಾಸ್ತ್ರ ಇರಲಿಲ್ಲ, ಹೊಸ ಒಡಂಬಡಿಕೆ ಇರಲಿಲ್ಲ, ಪವಿತ್ರಾತ್ಮನ ಇರಲಿಲ್ಲ, ಯೇಸು ಕ್ರಿಸ್ತನ ಪರಿಚಯ ಅವನಿಗಿರಲಿಲ್ಲ, ಅವನಿಗೆ ಸಭೆ ಇರಲಿಲ್ಲ, ಅವನಿಗೆ ಮೆಂಟರ್ ತರಬೇತುಗಾರನು ಇರಲಿಲ್ಲ, ಅವನಿಗೆ ಶಿಲುಬೆಯ ಹೊರುವ ಅನುಭವ ಇರಲಿಲ್ಲ. ಆ ರೀತಿಯಾಗಿರೋದರಿಂದ ಈ ಮಾತನ್ನು ಅವನು ಹೇಳುವಂಥದ್ರಲ್ಲಿ ನಾವು ತಪ್ಪು ಹುಡುಕೋದು ಬೇಡ. ಭಕ್ತಿವಂತನು ನಿಜ, ಆದರೆ ಭಕ್ತಿವಂತನಾದರೂ ಅವನು ತನ್ನ ಕಷ್ಟಗಳನ್ನು, ದೋಷಗಳನ್ನು, ಅನಿಸಿಕೆಗಳನ್ನು ವ್ಯಕ್ತಪಡಿಸುವುದರಲ್ಲಿ ತಪ್ಪೇನಿಲ್ಲ ಯೋಬನ ಪ್ರಕಾರವಾಗಿ. ಹೌದು, ಭಕ್ತಿವಂತನು, ಹೌದು ಅವನು ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನು, ಹೌದು ಅವನು ಕೆಟ್ಟದ್ದನ್ನು ನಿರಾಕರಿಸುವವನಾಗಿದ್ದನು, ಹೌದು ಅವನು ನಿರ್ದೋಷಿ. ಯೋಬನು ಯಥಾರ್ಥತ್ವವನ್ನು ಬಿಡದೇ ಇರುವಂಥ ವ್ಯಕ್ತಿಯಾಗಿದ್ದನು. ಆದರೂ ಕೂಡ ಅವನಲ್ಲಿ ತನ್ನ ಯಥಾರ್ಥ ಮಾತುಗಳನ್ನು, ಅನಿಸುವಿಕೆಗಳನ್ನು ವ್ಯಕ್ತಪಡಿಸುವ ಆತನಾಗಿದ್ದಾನೆ. 4ನೇ ವಚನದಲ್ಲಿ ನಾವು ನೋಡೋದಾದರೆ, ಮೇಲಿನಿಂದ ದೇವರು ಅದನ್ನು ಲೆಕ್ಕಿಸದಿರಲಿ ದೇವರು. ನೋಡ್ರಿ, ಈ 47 ವಿಷಯಗಳನ್ನು ಯೋಬನು ಹೇಳಿದ್ದಾಗ್ಯೂ ಕೂಡ ಹೇಗೋ 3 ವಿಷಯ ಆದಮೇಲೆ 4ನೇ ವಿಷಯದಲ್ಲಿ ದೇವರಂತ ಅಂದ್ಬಿಡ್ತಾನೆ. ಇದೇ ಭಕ್ತಿವಂತನಂತ ಹೇಳಿದ್ರಿ. ಭಕ್ತಿವಂತನು ಹೌದು, ತನ್ನ ಕಷ್ಟಗಳನ್ನು ನೋಡಿಬಿಟ್ಟು ಮಾತಾಡ್ಬೋದು, ತನಗಾದಂಥ ಸನ್ನಿವೇಶಗಳನ್ನು ಕುರಿತಾಗಿ ಅವನು ಹೇಳ್ಬೋದು. ಇಂದು ನಮಗೆ ಅರ್ಥ ಆಗ್ತಾ ಇದೆ ಏನು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಮೇಲೆ ದೇವರಿಗೂ ಸೈತಾನಿಗೂ ಸವಾಲು ಅಥವಾ ಸಂಭಾಷಣೆ, ಒಂದು ಮಾತುಕತೆ ನಡೀತಾ ಇದೆ. ಕೆಳಗೆ ಭೂಮಿಯಲ್ಲಿ ನೋಡುವಾಗ ಯೋಬನಿಗೆ ಇವೆಲ್ಲವೂ ಆಗ್ತಾ ಇದೆ. ಇಂದು ನಮಗೆ ಗೊತ್ತಿದಲ್ಲ ಮೇಲೆ ಏನಾಯಿತು ಸಂಭಾಷಣೆ ದೇವರು ಮತ್ತು ಸೈತಾನ ನಡುವೆ, ಕೆಳಗೆ ಭೂಮಿಯ ಮೇಲೆ ಏನಾಯಿತು ಯೋಬನಿಗೆ ಎಂಬುದಾಗಿ. ಆದರೆ ಅಂದು ಯೋಬನಿಗೆ ಇದು ಅರ್ಥವಾಗಲಿಲ್ಲ. ಯಾಕೀಗ ಆಗ್ತಾ ಇದೆ, ಯಾಕಿದಾಗ್ತಾ ಇದೆ? ದೇವರ ವಿಷಯದಲ್ಲಿ ದೇವರು ಈ ರೀತಿಯಾಗಿ ಸೈತಾನ್ ಇಬ್ಬರು ಮಾತಾಡಿದ್ದು ಯೋಬನಿಗೆ ಗೊತ್ತಿರಲಿಲ್ಲ. ಆದ ಕಾರಣ ತನ್ನ ಒಂದು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ನೋವನ್ನು ಅವನು ವ್ಯಕ್ತಪಡಿಸ್ತಾನೆ. ಅದರ ಮೇಲೆ ಬೆಳಕು ಪ್ರಕಾಶಿಸದಿರಲಿ, ಕತ್ತಲೆಯು ಘೋರಾಂಧಕಾರವು ಅದರ ವಶ ಮಾಡಿಕೊಳ್ಳಲಿ, ಮೋಡವು ಅದನ್ನು ಕವಿಯಲಿ. ಈ ರೀತಿಯಾಗಿ ಒಂದೊಂದು ಆ ನೆಗೆಟಿವ್ ಆಗಿ, ನಕಾರಾತ್ಮಕವಾಗಿ ಅವನು ಉಪಯೋಗಿಸಿದ ಪದ ಅಷ್ಟೇ ನಾನು ಓದ್ತೇನೆ ನೋಡ್ರಿ. 5ನೇ ವಚನ ಹೆದರಿಸಲಿ, ಹೆದರಿಕೆ ಬಗ್ಗೆ. 6ನೇ ವಚನ ಹಿಡಿದುಕೊಳ್ಳಲಿ, ಹಿಡಿಯೋದು. ಆನಂತರ ಸೇರದೆ ಇರುವಂತೆ ಮಾತಾಡ್ತಾನೆ. ಹರ್ಷಿಸದೆ, ಅದೇ 6ನೇ ವಚನ, ಹರ್ಷಿಸದೇ ಇರಲಿ. 7ನೇ ವಚನ ಬಂಜೆ. ಆ ಪದ ಏನೇನು ಪದ ಬಳಸ್ತಾನೆ, ನೆಗೆಟಿವ್ ಪದಗಳು. ಯೋಬನು ತನ್ನ ಬಗ್ಗೆ ಅವನು ನೋವಿನಿಂದ ಮಾತನಾಡುವಾಗ ಉತ್ಸಾಹ ಧ್ವನಿಯು ಉಂಟಾಗದಿರಲಿ. 7ನೇ ವಚನ. ಘಟಸರ್ಪನು 8ನೇ ವಚನ. ಶಾಪ ಕೊಡಲಿ 8ನೇ ವಚನ. ನೋಡ್ರಿ ಎಂಥ ಸ್ಟ್ರಾಂಗ್ ಮಾತುಗಳು. ಮಿಣುಕದೆ 9ನೇ ವಚನ. ಬೆಳಕು ಹೊಂದದಿರಲಿ 9ನೇ ವಚನ. ಕಾಣದಿರಲಿ 19ನೇ ವಿಷಯ. 10ನೇ ವಚನದಲ್ಲಿ 20ನೇ
ಒಂದು ಪದ ನಕಾರಾತ್ಮಕ, ಮುಚ್ಚುವಂಥದ್ದು, ಶ್ರಮೆ, ಸಾಯಲಿಲ್ಲ 11ನೇ ವಚನ 22ನೇ ಅಂಶ ಅದು. 12ನೇ ವಚನ ಪ್ರಾಣ ಬಿಡಲಿಲ್ಲ, ನನ್ನನ್ನು ಹೊತ್ತದ್ದೇಕೆ, ತಂದೆ ಬಗ್ಗೆ ಕೂಡ ಮಾತಾಡ್ತಾ ಇದ್ದಾನೆ ಯೋಬನು. 12ನೇ ವಚನ, ತಂದೆಯ ತೊಡೆ ನನ್ನನ್ನು ಹೊತ್ತದ್ದೇಕೆ, ಯಾಕೆ ನನ್ನ ಅಪ್ಪ ನನ್ನ ತಕ್ಕೊಂಡ್ರು ಒತ್ಕೊಂಡ್ರು, ತಾಯಿಯ ಮೊಲೆಗಳನ್ನು ನಾನು ಕುಡಿಯಗೊಟ್ಟದ್ದೇಕೆ. ಎಷ್ಟು ಹುಟ್ಟಿದ ದಿನದಿಂದ, ಆತನು ಮಾತೃ ಗರ್ಭ ಧರಿಸಿದ್ದ ದಿನದಿಂದ ಶಪಿಸ್ತಾ ಇದ್ದಾನೆ. ಆ ರೀತಿಯಾಗಿ ಒಂದೊಂದಾಗಿ ವಿಶ್ರಮಿಸಿಕೊಳ್ತಿದ್ದನು. ಗರ್ಭಸ್ರಾವ ಆಗಿದರೆ ಆ ಯೋಚನೆ ಕೂಡ ಅವನಿಗೆ 16ನೇ ವಚನದಲ್ಲಿ ಬರ್ತದೆ. ಆಮೇಲೆ ಕಷ್ಟ 20ನೇ ವಚನ, ಮರಣ 21ನೇ ವಚನ, ಸಮಾಧಿ 22ನೇ ವಚನ, ಮತ್ತೆ 23ನೇ ವಚನದಲ್ಲಿ ದೇವರು, 4ನೇ ವಚನದಲ್ಲಿ ದೇವರು ಅಂತ ಹೇಳಿದ. ಈ 47 ನಕಾರಾತ್ಮಕವಾದ ಯೋಬನ ಅರಿಕೆಯಲ್ಲಿ 2 ಸಾರಿ ದೇವರು ಅಂತ 4ನೇ ವಚನದಲ್ಲಿ 23ನೇ ವಚನದಲ್ಲಿ ಹೇಳುವಾತನಾಗಿದ್ದಾನೆ. ಆದ ಕಾರಣ ನನಗೆ ಅದು ಸಂತೋಷ. ಯಾಕಂದರೆ ದೇವರನ್ನು ಮರ್ತಿಲ್ಲ, ಅವನಿಗೆ ಅರ್ಥ ಆಗ್ತಾ ಇಲ್ಲ ಯಾಕೆ ಈ ರೀತಿಯಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ನಾವು ಆ ರೀತಿಯಾಗಿ ಇರುವಂಥ ಅವಶ್ಯಕತೆ ಇಲ್ಲ. ಈ 47 ವಿಷಯಗಳು ನಾವು ಹೇಳಬೇಕಾಗಿಲ್ಲ. ಯಾಕಂತ ಹೇಳಿದ್ರೆ, ಒಂದು ವಾಕ್ಯ ನಿಮಗೋಸ್ಕರವಾಗಿ ಓದ್ತೇನೆ. ಕೀರ್ತನೆ 112ನೇ ಅಧ್ಯಾಯದಲ್ಲಿ ಭಾಳ ಒಳ್ಳೆಯ ಒಂದು ಈ ಸಂದರ್ಭಕ್ಕೆ ಅನ್ವಯವಾಗುವಂಥ ಒಂದು ವಚನ ನಾವು ನೋಡಿಕೊಳ್ಳೋಣ. ಅದರಲ್ಲಿ ಈ ಕತ್ತಲು ಕಾರ್ಗತ್ತಲು ಅಂತ ಹೇಳ್ಬಿಟ್ಟು ಯೋಬನು ಕೆಲವು ಸಾರಿ ಉಪಯೋಗ ಮಾಡಿದನಲ್ಲ, ಅದರ ಬಗ್ಗೆ ನೋಡ್ರಿ ಕೀರ್ತನೆಗಾರನು ಹೇಳುವಂಥ ಒಂದು ಮಾತು. ಎಂದು ಇದು ನನಗೆ ಭಾಳ ಉತ್ತೇಜನವಾಯಿತು. 112ನೇ ಕೀರ್ತನೆ 4ನೇ ವಚನದಲ್ಲಿ ಯಥಾರ್ಥರಿಗೆ, ಯೋಬನ ಬಗ್ಗೆ 4 ವಿಷಯಗಳಿದ್ದು, ಆ 4 ವಿಷಯನೂ ಒಂದು ವಿಷಯವಾಗಿ ಮಾಡಿ ನೋಡುವಾಗ ಯಥಾರ್ಥತ್ವ ಅವನಲ್ಲಿತ್ತು, ಯಥಾರ್ಥತ್ವ ಯೋಬನಲ್ಲಿ ಇತ್ತು ಎಂಬುದಾಗಿ ನೋಡ್ತೇವೆ. ಹಾಗಾದರೆ ಯಥಾರ್ಥರಿಗೆ 112ನೇ ಕೀರ್ತನೆ 4ನೇ ವಚನದ ಪ್ರಕಾರವಾಗಿ ನೋಡುವಾಗ ಯಥಾರ್ಥರಿಗೆ ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು ಎಂಬುದಾಗಿ. ಆದ ಕಾರಣ ಆ ಬೆಳಕಿನಲ್ಲಿ ನಾವು ಬಾಳುವಂತೆ ದೇವರು ಸಹಾಯ ಮಾಡಲಿ. ಮತ್ತು ಯೋಬನ ಗ್ರಂಥ 3ನೇ ಅಧ್ಯಾಯವನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.